ಹಾನಗಲ್ ಸಿಂದಗಿ ಬೈ ಎಲೆಕ್ಷನ್ ಗೆಲ್ಲಲು ಈಗ ಬಿಜೆಪಿ ಒಂದ್ ಕಡೆ ಮಾಸ್ಟರ್ ಪ್ಲಾನ್ ಅಂತಾನೆ ಮಾಡಿರೋದು. ಯಾಕಂದ್ರೆ ಈಗ ರಾಜ್ಯ ಹುಲಿ ಅವರು ಈಗ ಬೈ ಎಲೆಕ್ಷನ್ಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಹಾನಗಲ್ ಸಿಂದಗಿ ಬೈ ಎಲೆಕ್ಷನ್ ಹಿನ್ನೆಲೆ ಈಗ ಚುನಾವಣೆ ಗೆಲ್ಲಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಈಗ ಚುನಾವಣೆ ಗೆಲ್ಲಲು ಈಗ ಬಿಜೆಪಿ ಮಾಸ್ಟರ್ ಪ್ಲಾನ್ ಏನು, ಹಾಗಾದ್ರೆ ಯಾವ ರೀತಿ ಈಗ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಉಪಕದನ ಗೆಲ್ಲಲು ಈಗ ಬಿಎಸ್ವೈ ಮೋರೆ ಹೋದಂತ ಬಿಜೆಪಿ ನಾಯಕರು ಬೈ ಎಲೆಕ್ಷನ್ ವಿಜಯಕ್ಕೆ ಅಖಾಡಕ್ಕಿಳಿಯಲಿದ್ದಾರೆ. ರಾಜ್ಯ ಹುಲಿ ಅವರೀಗ ಎರಡೂ ಮತಕ್ಷೇತ್ರಗಳಲ್ಲಿ ಈಗ ಪ್ರಚಾರವನ್ನು ನಡೆಸಲಿದ್ದಾರೆ. ರಾಜ್ಯ ಹುಲಿ ಏನೋ ಇಲ್ಲಿ ನಾವು ನೋಡೋದಾದ್ರೆ 24ರಿಂದ ಹಾನಗಲ್ ಸಿಂದಗಿಲಿ ಪ್ರಚಾರ ಮಾಡಲಿರುವ ಕೇಸರಿ ಖಲಿಗಳು ಇಲ್ಲಿ ಈಗ ಬಿಎಸ್ವೈ ಸಹಾಯದಿಂದ ಉಪಸಮರ ಗೆಲ್ಲುತ್ತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಈಗ ಹಾನಗಲ್ ಸಿಂದಗಿ ಬೈ ಎಲೆಕ್ಷನ್ ಹಿನ್ನೆಲೆ ಈಗ ರಾಜ್ಯ ಹುಲಿ ಅವರನ್ನ ಮಣೆ ಹಾಕಲಾಗಿದೆ. ಇಲ್ಲಿ ಇನ್ನು ಅವರ ಮುಖಾಂತರ ಹೋದ್ರೂ ಕೂಡ ಏನಾದ್ರೂ ಈಗ ಬಿಜೆಪಿ ಗೆಲ್ಲುವಂತ ನಿಟ್ಟಿನಲ್ಲಿ ಈಗ ಚುನಾವಣೆ ಗೆಲ್ಲಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಇಲ್ಲಿ ಏನಾದ್ರೂ ಬಿಎಸ್ವೈ ಅವರ ಮುಖಾಂತರ ನಾವು ಹೋದ್ರೆ ಉಪಕದನ ಗೆಲ್ಲುವ ನಿಟ್ಟಿನಲ್ಲಿ ಈಗ ಬಿಎಸ್ವೈ ಅವರು ಮೋರೆ ಹೋಗಿದ್ದಾರೆ. ಬಿಜೆಪಿ ನಾಯಕರು ಬಿಎಸ್ವೈ ಅವರು ಮೋರೆ ಹೋಗಿರುವಂತದ್ದು. ಇಲ್ಲಿ ಬೈ ಎಲೆಕ್ಷನ್ ವಿಜಯಕ್ಕೆ ಅಖಾಡಕ್ಕೆ ಇಳಿಯಲಿದ್ದಾರೆ ರಾಜ್ಯ ಹುಲಿ ಅವರು. ಇನ್ನು BS ಯಡಿಯೂರಪ್ಪ ಅವರು ಈಗ ಅಖಾಡಕ್ಕೆ ಇಳಿಯಲಿದ್ದಾರೆ. ಎರಡೂ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಪಕ್ಷ ಗೆಲ್ಲುವ ನಿಟ್ಟಿನಲ್ಲಿ ಈಗ ಹಾನಗಲ್ ಮತ್ತು ಸಿಂದಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಕೇಸರಿ ಖಲಿಗಳ ಈಗ ಅವರ ಪ್ರಕಾರ ಈಗ ಪ್ರಚಾರವನ್ನ ಇಡಲಿದ್ದಾರೆ. ಬಿಎಸ್ವೈ ಸಹಾಯದಿಂದ ಉಪಸಮರ ಗೆಲ್ಲುತ್ತಾ ಬಿಜೆಪಿ ಹಾಗಾದ್ರೆ ಇಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಇನ್ನು ಬಿಎಸ್ವೈ ಅವ್ರನ್ನ ಮಣಿ ಹಾಕಿರುವಂತ ಬಿಜೆಪಿ ನಾಯಕರು ಅದರಲ್ಲೂ ಕೂಡ ಈಗ ಸಿಂದಗಿ ಮತ್ತು ಹಾನಗಲ್ ಮತಕ್ಷೇತ್ರಕ್ಕೆ ಇನ್ನು ಪ್ರಚಾರಕ್ಕೆ ಇಳಿಯಲಿದ್ದಾರೆ ಅಂತ ರಾಜ್ಯ ಹುಲಿ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಕೇಸರಿ ಖಲಿಗಳ ಈಗ ಅವರ ಪರವಾಗಿ ಬಿಎಸ್ವೈ ಅವರು ಪ್ರಚಾರವನ್ನ ಮಾಡಲಿದ್ದಾರೆ. ಹಾಗಾದ್ರೆ ಬಿಎಸ್ವೈ ಅವ್ರನ್ನ ಮಣೆ ಹಾಕಿರುವಂಥ ಸಂದರ್ಭದಲ್ಲಿ ಈಗ ಏನಾದರೂ ಬಿಜೆಪಿ ಪಕ್ಷ ಗೆಲ್ಲುತ್ತಾ ಹಾಗಾದ್ರೆ ಅನ್ನೋದ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಮುಂದಿನ ಚುನಾವಣೆ ಗೆಲ್ಲುವಂಥ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇಲ್ಲಿ ಎಸ್ಎನ್ಐದ್ರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಬೈ ಎಲೆಕ್ಷನ್ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದರಲ್ಲೂ ಕೂಡ ಇನ್ನು ಬೊಮ್ಮಾಯಿ ಅವರಿಗೆ ಸಾಲು ಸಾಲು ಸವಾಲುಗಳಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಮೊದಲನೇ ಬೈ ಎಲೆಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈಗ ಬಿಜೆಪಿ ಮಾಡ್ತಾ ಇರುವಂತ ತಂತ್ರವೇನು, ಮುಂದಿನ ಚುನಾವಣೆ ಗೆಲ್ಲುವಂತ ಈಗ ರೂಪದಲ್ಲಿ ಯಾವೆಲ್ಲ ತಂತ್ರವನ್ನ ಮಾಡ್ತಾ ಇದೆ ಬಸವರಾಜ್? ಸಿರಾಜ್, ಏನು ಈಗಾಗಲೇ ಉಪಚುನಾವಣೆ ರಾಜ್ಯದಲ್ಲಿ ಸಾಕಷ್ಟು ಬಿರುಸಿನ ಒಂದು ವಾತಾವರಣ ಉಂಟಾಗಿರುವಂತದ್ದು. ಸೊ ಹೀಗಾಗಿ ಅದರಲ್ಲೂ ಕೂಡ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಪಕ್ಷಕ್ಕೆ ಇದೊಂದು ದೊಡ್ಡ ಸವಾಲಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದ ಬಳಿಕ ಮೊದಲ ಒಂದು ಬೈ ಎಲೆಕ್ಷನ್ ಇದು. ಹೀಗಾಗಿ ಬಸವರಾಜ ಬೊಮ್ಮಾಯಿ ಅವರ ಒಂದು ತಲೆ ಮೇಲೆ ಇದು ಈ ಚುನಾವಣೆ ಗೆಲ್ಲಬೇಕು ಅಂತಕ್ಕಂಥದ್ದು ಬಿಜೆಪಿಯ ಒಂದು ಹೈಕಮಾಂಡ್ ನ ಒತ್ತಡ ಆಗಿರ್ಬೋದು, ಮತ್ತೆ ಅವರ ಒಂದು ಪ್ರತಿಷ್ಠೆಯ ಕಣವಾಗಿರುವಂತದ್ದು. ಸೊ ಹೀಗಾಗಿ ಅದರಲ್ಲೂ ಅವರ ಒಂದು ಸ್ವಕ್ಷೇತ್ರ ಶಿಗ್ಗಾವಿ ಒಂದು ಮತಕ್ಷೇತ್ರ, ಅದರ ಹತ್ತಿರ ಇರ್ತಕ್ಕಂಥದ್ದೇ ಹಾನಗಲ್ ಕ್ಷೇತ್ರ. ಹೀಗಾಗಿ ಅಲ್ಲಿ ಒಂದು ಬಿಜೆಪಿಯನ್ನ ತರಬೇಕು ಅಂತಕ್ಕಂಥದ್ದು ಸಾಕಷ್ಟು ಅವರಿಗೆ ಸವಾಲಾಗಿ ಪರಿಣಮಿಸುವಂತದ್ದು. ಸೊ ಆದ್ರೆ ಇಲ್ಲಿ ಕಾಂಗ್ರೆಸ್ ಕೂಡ ಅದೇ ರೀತಿಯಾಗಿ ಬಿರುಸಿನ ಒಂದು ಪ್ರಚಾರ ನಡೆಸಿ ಹಾಗೆ ತಂತ್ರಗಾರಿಕೆಯನ್ನ ರೂಪಿಸಿ ಏನಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷನ ತರಬೇಕಂತಂದು ಕಾಂಗ್ರೆಸ್ ಪಕ್ಷದವರು ಕೂಡ ಸಾಕಷ್ಟು ಪ್ಲಾನ್ ಹಾಕಿದ್ದಾರೆ. ಆದ್ರೆ ಇಲ್ಲಿ ಚುನಾವಣಾ ಒಂದು ಒಂದು ಸಮೀಕ್ಷೆ ಪ್ರಕಾರ ಬಿಜೆಪಿ ಸೋಲುತ್ತೆ ಅಂತಕ್ಕಂತ ಏನು ರಾಜ್ಯದ ಎರಡೂ ಕ್ಷೇತ್ರ ಸಿಂದಗಿ ಆಗಿರ್ಬೋದು, ಹಾನಗಲ್ ಆಗಿರ್ಬೋದು, ಎರಡೂ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಸೋಲಾಗುತ್ತೆ ಅಂತಕ್ಕಂತ ಚುನಾವಣಾ ಪೂರ್ವ ಸಮೀಕ್ಷೆ ಮಾಹಿತಿ ನೀಡಿರುವಂತದ್ದು. ಸೊ ಹೀಗಾಗಿ ಮತ್ತಷ್ಟು ಈ ಒಂದು ಸಮೀಕ್ಷೆ ಏನಿದೆ ಮತ್ತಷ್ಟು ಬಿಜೆಪಿಯ ಒಂದು ನಾಯಕರಿಗೆ ಸಾಕಷ್ಟು ಚಿಂತೆಯ ಆಗಿರುವಂತದ್ದು. ಸೊ ಹೀಗಾಗಿ ಒಂದು ಬಸವರಾಜ ಬೊಮ್ಮಾಯಿ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೇಕಾಗುತ್ತೆ. ಹೀಗಾಗಿ ಹಾನಗಲ್ ಕ್ಷೇತ್ರದಲ್ಲಿ ಒಟ್ಟಾರೆ ನಾವು ಮತಗಳು ಯಾವ ಒಂದು ಜಾತಿಯವರ ಲೆಕ್ಕಾಚಾರ ನಾವು ನೋಡ್ತಾ ಹೋದ್ರೆ ಲಿಂಗಾಯತರ ಒಂದು 50,000 ಇರುವಂತದ್ದು. ಸೊ ಹಾಗೆ ಕುರುಬ ಸಮಾಜದ್ದು ಕೂಡ ಒಂದು 30,000 ಇರುವಂತದ್ದು. ಸೊ ಹಾಗೆ ಅಲ್ಪಸಂಖ್ಯಾತರು ಕೂಡ ಒಂದು 23,000 ಇರುವಂತದ್ದು. ಸೊ ಹೀಗಾಗಿ ಅಲ್ಲಿ ಲಿಂಗಾಯತರ ಮತವನ್ನ ಸೆಳೀಲಿಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಪ್ಲಾನ್ ಮಾಡ್ಬೇಕು. ಹಾಗೆ ಅಲ್ಲಿರ್ತಕ್ಕಂತ ಏನು ಶಿವರಾಜ್ ಸಜ್ಜನ್ ಅವರು ಕಣಕ್ಕಿಳಿಸಿದ್ದಾರೆ,
ಅವರು ಹಾಗೆ ಏನು ಈಗಾಗಲೇ ರೇವತಿ ಉದಾಸಿ ಅವರಿಗೆ ಅಲ್ಲಿ ಟಿಕೆಟ್ ನೀಡಬೇಕಾಗಿತ್ತು. ಆದ್ರೆ ಕುಟುಂಬದ ರಾಜಕಾರಣ ಬೇಡ ಅಂತ ಹೈಕಮಾಂಡ್ ಒಂದು ಆದೇಶ ಮೇರೆಗೆ ಶಿವರಾಜ್ ಹೆಗ್ಗಡೆ ಅವರು ನೀಡಿರುವಂತದ್ದು. ಹಾಗಾಗಿ ರೇವತಿ ಉದಾಸಿ ಅವರನ್ನ ಅವರೇ ಒಂದು ಅಸಮಾಧಾನ ಇರುವಂತದ್ದು. ಸೊ ಹೀಗಾಗಿ ಅವ್ರನ್ನೂ ಕೂಡ ಬೆಂಬಲಕ್ಕೆ ತೆಗೆದುಕೊಂಡು ಅವ್ರನ್ನೂ ಕೂಡ ಪ್ರಚಾರಕ್ಕೆ ಒಂದು ಬೂಟ ಮಟ್ಟದಲ್ಲಿ ಕೂಡ ಪ್ರಚಾರಕ್ಕೆ ಅವ್ರನ್ನ ತೆಗೆದುಕೊಂಡು ಇಲ್ಲಿ ಪ್ರಚಾರ ಮಾಡಬೇಕಾಗುತ್ತೆ ಮತ್ತು ಎಲ್ಲಾ ಸಮುದಾಯದ ಮತಗಳನ್ನ ಸೆಳಲಿಕ್ಕೆ ಇಲ್ಲಿ ಮಹಾ ಪ್ಲಾನ್ ಮಾಡ್ಬೇಕಾಗುತ್ತೆ. ಆದ್ರೆ ಆ ರೀತಿ ಮಾಡಿದ್ರೆ ಮಾತ್ರ ಹಾನಗಲ್ನಲ್ಲಿ ಬಿಜೆಪಿ ಗೆಲ್ಲಲಿಕ್ಕೆ ಎಲ್ಲೋ ಒಂದ್ ಕಡೆ ಕಾರಣವಾಗಬಹುದು ಸಿರಾಜ್. ಮತ್ತೆ ಇಲ್ಲಿ ಸಿಂಧ್ಗಿ ನಾವು ನೋಡ್ತಾ ಹೋದ್ರೆ ಸಿಂಧ್ಗಿಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ನೇರ ಹಣಾಹಣಿ ಆಗಿರುವಂತದ್ದು. ಸೊ ಯಾಕಂತಂದ್ರೆ ಜೆಡಿಎಸ್ ಒಂದು ಮೊದಲೇ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಜೆಡಿಎಸ್ ಏನು CM ಉದಾಸಿ ಅವರು. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಅವರ ಮಗ ಅಶೋಕ್ ಮಂಡಗೂಳ್ ಕಾಂಗ್ರೆಸ್ ಟಿಕೆಟ್ ನೀಡಿರುವಂತದ್ದು. ಸೊ ಹೀಗಾಗಿ ಅಲ್ಲಿ ಕೂಡ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಇವೆರಡೂ ಕೂಡ ನೇರ ಹಣಾಹಣಿ ಇರುವಂತದ್ದು. ಸೊ ಹೀಗಾಗಿ ಬಿಜೆಪಿ ಅಲ್ಲಿ ಕೂಡ ಸೋಲು ಉಣ್ಣುತ್ತೆ ಅಂತಕ್ಕಂಥ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿ ಕೂಡ ಸಾಕಷ್ಟು ಬಿಜೆಪಿಯ ಒಂದು ಹಲವಾರು ಹಿರಿಯ ನಾಯಕರು ಕೂಡ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಇಳಿದಿರುವಂತದ್ದು. ಹಾಗೆ ಕ್ಯಾಬಿನೆಟ್ ಸಚಿವರಾಗಿರ್ಬೋದು CC ಪಾಟೀಲ್, ಹಾಗೆ ಲಕ್ಷ್ಮಣ್ ಸವದಿ ಅದರ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಗೋವಿಂದ್ ಕಾರಜೋಳ ಆಗಿರ್ಬೋದು, ಏನು ಒಂದು 25 ಒಂದು ನಾಯಕರಲ್ಲಿ ನಿಯೋಜನೆ ಆಗಿರುವಂತದ್ದು. ಸೊ ಹೀಗಾಗಿ ಅಲ್ಲಿ ಕೂಡ ಸಿಂಧಿಯಲ್ಲಿ ಕೂಡ ಏನಾದ್ರೂ ಮಾಡಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ ಪ್ಲಾನ್ ಆಗಿರುವಂತದ್ದು. ಸೊ ಆದ್ರೆ ಚುನಾವಣಾ ಒಂದು ಪೂರ್ವ ಸಮೀಕ್ಷೆ ಪ್ರಕಾರ ಬಿಜೆಪಿ ಸೋಲು ಉಂಟೆ ಅಂತಕ್ಕಂಥದ್ದು ಏನ್ ಮಾಹಿತಿ ಇದೆ, ಅದಕ್ಕೆ ಸಾಕಷ್ಟು ಬಿಜೆಪಿ ವಲಯದಲ್ಲಿ ತಲ್ಲಣ ಉಂಟಾಗಿದೆ ಅಂತ ಹೇಳ್ಬೋದು ಸಿರಾಜ್. ಎಸ್ ಬಸವರಾಜ್, ಈಗ ನಾವು ನೋಡೋದಾದ್ರೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ BSY ಅವ್ರನ್ನ ಬಿಜೆಪಿ ನಾಯಕರು ಈಗ ಮಣೆ ಹಾಕಿರುವಂತದ್ದು. ಹಾಗಾದ್ರೆ ಏನಾದ್ರೂ BSY ಅವರ ಮುಖಾಂತರ ಹೋದ್ರೆ ಬಿಜೆಪಿ ಗೆಲ್ಲುವ ಏನಾದ್ರೂ ಚಾನ್ಸಸ್ ಇದೆಯಾ ಅಂತ ಇಲ್ಲಿ ಸಿರಾಜ್? ಯಾಕಂತಂದ್ರೆ ಇಲ್ಲಿ ಯಡಿಯೂರಪ್ಪನವರ ಒಲವು ಯಾಕೆ ಹೋಗಿದ್ದಾರೆ ಅಂತ ನಾವು ನೋಡೋದಾದ್ರೆ ಈಗಾಗಲೇ ಚುನಾವಣಾ ಸಮೀಕ್ಷೆ ಏನಿದೆ ಬಿಜೆಪಿ ಸೋಲು ಅಂತಕ್ಕಂತ ಮಾಹಿತಿಯನ್ನು ಬಂದಿರುವಂತದ್ದು. ಸೊ ಹೀಗಾಗಿ CM ಉದಾಸಿ ಅವರು ಏನು ಹಾನಗಲ್ ಕ್ಷೇತ್ರದಲ್ಲಿ ಹಿರಿಯ ನಾಯಕರಾಗಿರುವಂತದ್ದು. ಸೊ ಹೀಗಾಗಿ BS ಯಡಿಯೂರಪ್ಪನವರು ಹಾಗೆ ಅವರ ಮಧ್ಯೆ ಸಾಕಷ್ಟು ಏನು ರಾಜಕೀಯ ಸಂಬಂಧ ಇರುವಂತದ್ದು. ಸೊ ಹೀಗಾಗಿ ಏನು BS ಯಡಿಯೂರಪ್ಪನವರು ಕೂಡ ಸಾಕಷ್ಟು ಬಾರಿ ಹಾವೇರಿ ಕ್ಷೇತ್ರಕ್ಕೆ ಕೂಡ ಹಾವೇರಿ ಜಿಲ್ಲಾದ್ಯಂತ ಹೋಗಿರುವಂತದ್ದು. ಅಲ್ಲಿ ಏನು ಕುರುಬ ಸಮಾಜಕ್ಕೂ ಕೂಡ BS ಯಡಿಯೂರಪ್ಪನವರು ಅಲ್ಲಿ ಏನು ಕಾಗಿನೆಲೆ ಆದಿಕೇಶನ್ ಪೀಠಾಧಿಪತಿ ಏನಿದ್ದಾರೆ ಅವ್ರ ಜೊತೆ ಕೂಡ ಅವಿನಾಭಾವ ಸಂಬಂಧ ಇರುವಂತದ್ದು. ಸೊ ನಾವು ನೋಡ್ಬೋದು ಬಹಳಷ್ಟು ಸ್ವಾಮೀಜಿಗಳನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ನಾಯಕ ಯಾರಂತಂದ್ರೆ BS ಯಡಿಯೂರಪ್ಪನವರು ಅಂತ ಹೇಳ್ಬೋದು. ನಾವು ಉದಾಹರಣೆ ಕೊಡ್ಬೇಕಾದ್ರೆ ಏನು ಯಡಿಯೂರಪ್ಪನವ್ರನ್ನ ಏನು CM ಬದಲಾವಣೆ ಮಾಡ್ಬೇಕು ಅಂತ ಕೂಗೆದ್ದಾಗ ಇಡೀ ಏನು ಸ್ವಾಮೀಜಿಗಳು ಅವರ ಪರ ನಿಂತಿರುವಂತದ್ದು. ಸೊ ಹೀಗಾಗಿ ಅಲ್ಲಿ ಒಂದು ಕುರುಬ ಸಮಾಜ ಆಗಿರ್ಬೋದು, ಇನ್ನಿತರ ಸಮಾಜ ಆಗಿರ್ಬೋದು, ಅವನ್ನ ಸೆಳಲಿಕ್ಕೆ BS ಯಡಿಯೂರಪ್ಪನವರೇ ಸೂಕ್ತ ಅಂತಕ್ಕಂಥ ಮಾತನ್ನ ಹೈಕಮಾಂಡ್ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು. ಸೊ ಹೀಗಾಗಿ BS ಯಡಿಯೂರಪ್ಪನವರನ್ನ ಮುಂದಾಸುವದಲ್ಲಿ ಪ್ರಚಾರವನ್ನ ನಡೆಸಿ ಅಲ್ಲಿ ಮತವನ್ನ ಗೆಲ್ಬೇಕು. ಈ ಬಾರಿ ಹಾನಗಲ್ ಕ್ಷೇತ್ರ ಆಗಿರ್ಬೋದು, ಸಿಂಧಗಿ ಕ್ಷೇತ್ರ ಆಗಿರ್ಬೋದು, ಬಿಜೆಪಿಯನ್ನು ತರಬೇಕು ಅಂತಕ್ಕಂಥದ್ದು ಪ್ಲಾನ್ ಆಗಿರುವಂತದ್ದು ಸಿರಾಜ್. ಧನ್ಯವಾದಗಳು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ಹಾನಗಲ್ ಮತ್ತು ಸಿಂಧಗಿ ಮತಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಏನು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಖಾಡಕ್ಕೆ ಇಳಿಯಲಿದ್ದಾರೆ ಏನು ರಾಜಾ ಹುಲಿ ಅವರು. ಅವರ ಮುಖಾಂತರ ಆದ್ರೂ ಹೋದ್ರೆ ಒಂದ್ ಕಡೆ ಬಿಜೆಪಿ ಗೆಲ್ಲುವಂತ ನಿಟ್ಟಿನಲ್ಲಿ ಈಗ ಒಂದ್ ಕಡೆ ಕೇಂದ್ರದ ನಾಯಕರಾಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು BSY ಅವ್ರನ್ನ ಈಗ ಮಣೆ ಹಾಕಿರುವಂಥದ್ದು. ಹಾಗಾದ್ರೆ ಹಾನಗಲ್ ಮತ್ತು ಸಿಂಧಗಿ ಪ್ರಚಾರದಲ್ಲಿ ಈಗ ಕೇಸರಿ ಕಲಿಗಳ ಅವರ ಪ್ರಚಾರವನ್ನ BSY ಅವರ ಮುಖಾಂತರ ಮಾಡಲಿದ್ದಾರೆ. ಹಾಗಾದರೆ ಈಗ ಹಣಾಹಣಿ ನಡೀತಾ ಇರುವಂಥದ್ದು ಕಾಂಗ್ರೆಸ್ ಮತ್ತು JDS, ಇನ್ನು ಬಿಜೆಪಿ ಪಕ್ಷ, ಮೂರು ಪಕ್ಷದಲ್ಲೂ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂಥ ಅಭ್ಯರ್ಥಿಗಳನ್ನು ಆಯ್ಕೆಯನ್ನ ಮಾಡಿದ್ದಾರೆ. ಹಾಗಾದರೆ ಯಾವ ನಿಟ್ಟಿನಲ್ಲಿ ಈಗ ಬೈ ಎಲೆಕ್ಷನ್ ಅಖಾಡವನ್ನ ಈಗ ರಚನೆ ಮಾಡಿರುವಂಥದ್ದು, ಹಾಗಾದರೆ ಯಾರೆಲ್ಲ ಈಗ ಈ ಚುನಾವಣೆಯನ್ನು ಗೆಲ್ತಾರೆ, ಯಾರು ಈಗ ಗದ್ದುಗೆ ಗುದ್ದಾಟದಲ್ಲಿ ಇಲ್ಲಿ ಕಮಲ ಕೈಗೆ ಕೊಡುತ್ತಾ ಅಥವಾ ಕೈ ನಾಯಕರು ಮತ್ತೆ ಬರ್ತಾರಾ, ಇನ್ನು ದಳಪತಿಗಳು ನಾಯಕರು ಮತ್ತೆ ಇಲ್ಲಿ ಬರ್ತಾರಾ ಅಧಿಕಾರಕ್ಕೆ ಅನ್ನುವಂಥದ್ದು ಬಹಳಷ್ಟು ಇಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು.